ಪ್ರಿಯಾ ಸ್ಕೂಲ್ ಫೀಸ್, ಮನೆ ಬಾಡ್ಗೆ, ತಲೆ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ? ನೀವೇನೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ದೆ ಹೋಗ್ಬಿಟ್ರಿ. PolicyBazaar.com ನಲ್ಲಿ 1 ಕೋಟಿ ರೂಪಾಯಿಯ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಿಂಗಳಿಗೆ 430 ರೂಪಾಯಿಯಿಂದ ಪ್ರಾರಂಭ. ನೀವು ಡಿಸ್ಕೌಂಟ್ ರೇಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ಡ್ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಲಿಂಕ್ ಓಪನ್ ಮಾಡಿ. 2024 ಲೋಕಸಭಾ ಚುನಾವಣಾ ಫಲಿತಾಂಶ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಮರುಜೀವ ಕೊಟ್ಟಿದೆ. ಆದರೆ ಕರ್ನಾಟಕದಲ್ಲಿ ಎಕ್ಸಿಟ್ ಪೋಲ್ನ ಸುಳ್ಳಾಗಿಸಿದೆಯಾದರೂ ಕೂಡ ರಾಜ್ಯ ಕಾಂಗ್ರೆಸ್ ನಿರೀಕ್ಷೆ ಮಾಡದಷ್ಟು ಬಂದಿಲ್ಲ. ಅದರಲ್ಲೂ ವಿಧಾನಸಭಾ ಚುನಾವಣೆಯಲ್ಲಿ ಅಬ್ಬರಿಸಿದ್ದ ಕನಕಪುರದ ಬಂಡೆಗೆ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟೇ ಅದಕ್ಕೆ ಬಿರುಕು ಬಿಡಿಸಿದ್ದಾರೆ. ಹಾಗಿದ್ರೆ ರಾಜ್ಯ ಕಾಂಗ್ರೆಸ್ ಮೇಲೆ ಲೋಕಸಭಾ ಫಲಿತಾಂಶದ ಎಫೆಕ್ಟ್ ಏನು? ಪಾರ್ಲಿಮೆಂಟ್ ಚುನಾವಣೆ ನಂತರ ಸಿಎಂ ಚೇಂಜ್ ಆಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಈಗ ಸಿದ್ದು ಕುರ್ಚಿ ಭದ್ರನ ಅಥವಾ ಡಿಕೆಶಿ ಪ್ರಯತ್ನ ಪಡೋದನ್ನು ಮುಂದುವರಿಸ್ತಾರ? ಚುನಾವಣೆ ನಂತರ ಕರ್ನಾಟಕದ ಪವರ್ ಪಾಲಿಟಿಕ್ಸ್ನಲ್ಲಿ ಏನು ಬದಲಾವಣೆಯಾಗಿದೆ? ಕ್ಷೇತ್ರ ಗೆಲ್ಲಿಸದ ಸಚಿವರ ತಲೆದಂಡ ಆಗುತ್ತಾ? ಇದೆಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅಚ್ಚರಿಯ ರೀತಿಯಲ್ಲಿ ಕರ್ನಾಟಕದಲ್ಲಿ ಫಲಿತಾಂಶ ಬಂದಿದೆ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ನಡುವೆನೂ ಕಾಂಗ್ರೆಸ್ 9 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಇದು ಅಚ್ಚರಿಯ ರಿಸಲ್ಟ್ ಅಂತ ಹೇಳೋಕೆ ಕಾರಣ ಎಕ್ಸಿಟ್ ಪೋಲ್ಗಳು. ಚುನಾವಣೆಗೂ ಮುನ್ನ ಅಥವಾ ಮತದಾನದ ನಂತರ ಎಲ್ಲರ ನಿರೀಕ್ಷೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ಗ್ಯಾರಂಟಿ ಎಫೆಕ್ಟ್ನಿಂದ ಬಿಜೆಪಿ ರಾಜ್ಯದಲ್ಲಿ ಪೆಟ್ಟು ತಿನ್ನುತ್ತೆ ಸರಿಯಾಗಿ ಅನ್ನೋ ವಾತಾವರಣ ಇತ್ತು. ಕಳೆದ ಬಾರಿ 28ರಲ್ಲಿ 25+1 26 ಸೀಟ್ ಪಡೆದಿದ್ದ ಬಿಜೆಪಿ ಕನಿಷ್ಠ 8-10 ಸೀಟ್ ಕಳ್ಕೋಬಹುದು ಅಂತ ಹೇಳಲಾಗಿತ್ತು. ಕಾಂಗ್ರೆಸ್ನವರು ಕೂಡ ಸುಮಾರು 12ರಿಂದ 13 ಸೀಟ್ ಗೆಲ್ತೀವಿ, ಡಬಲ್ ಡಿಜಿಟ್ ಗ್ಯಾರಂಟಿ ಅನ್ನೋ ವಿಶ್ವಾಸದಲ್ಲಿದ್ದರು. ಆದರೆ ಎಕ್ಸಿಟ್ ಪೋಲ್ಗಳು ಕಾಂಗ್ರೆಸ್ಗೆ ಶಾಕಿಂಗ್ ರಿಪೋರ್ಟ್ ಕೊಟ್ಟಿದ್ವು. ರಾಜ್ಯದಲ್ಲಿ ಬಿಜೆಪಿ ಸರಿಸುಮಾರು 20ರಿಂದ 21 ಸೀಟ್ ಗೆಲ್ಲಬಹುದು, ಕಾಂಗ್ರೆಸ್ 4ರಿಂದ 5 ಸ್ಥಾನಕ್ಕೆ ಕುಸಿಯಬಹುದು ಅನ್ನೋ ಭವಿಷ್ಯ ನುಡಿದಿದ್ವು. ಹೀಗಾಗಿ ಕಾಂಗ್ರೆಸ್ ಮೇಲೆ ಎಲ್ಲರ ಎಕ್ಸ್ಪೆಕ್ಟೇಷನ್ ತಗ್ಗಿತ್ತು. ಇಂತಹ ಸನ್ನಿವೇಶದಲ್ಲಿ ಕಾಂಗ್ರೆಸ್ 9 ಸೀಟ್ ಪಡೆದಿರೋದು ಅಚ್ಚರಿಯ ರಿಸಲ್ಟ್ ಅನ್ನೋ ರೀತಿ ಆಗಿದೆ. ಶೇಕಡವಾರು ಮತ ಪ್ರಮಾಣ ನೋಡೋದಾದರೆ ಕಾಂಗ್ರೆಸ್ಗೆ 45.34% ವೋಟ್ ಬಿದ್ದಿದೆ, ಬಿಜೆಪಿಗೆ 46.04% ವೋಟ್ ಬಿದ್ದಿದೆ, ಜೆಡಿಎಸ್ಗೆ 5.72% ವೋಟ್ ಬಿದ್ದಿದೆ. ಕಾಂಗ್ರೆಸ್ ಕಳೆದ ಚುನಾವಣೆಗಿಂತಲೂ ಸುಮಾರು 13% ಹೆಚ್ಚುವರಿ ಮತಗಳನ್ನು ಪಡೆದಿದೆ. ಅದರಲ್ಲೂ ಕಲ್ಯಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡಿದೆ, ಅಥವಾ ಹೈದರಾಬಾದ್ ಕರ್ನಾಟಕ ಅಂತಲೂ ಕೂಡ ಕರೀತಾರಲ್ಲ ಆ ಜಾಗದಲ್ಲಿ. ಕಾಂಗ್ರೆಸ್ ಗ್ಯಾರಂಟಿಗಳು ಇದಕ್ಕೆ ಕಾರಣನ? ಬಿಜೆಪಿ ವಿರುದ್ಧದ ಅಸಮಾಧಾನ ಕಾರಣನ? ಸಿದ್ದರಾಮಯ್ಯ ಸರ್ಕಾರದ ಕಾರ್ಯವೈಖರಿಗೆ ಜನರು ಕೊಟ್ಟ ಬಹುಮಾನನ? ಅದೇನೇ ಇರಲಿ, ಸಿದ್ದು ಸಿಎಂ ಪಟ್ಟ ಉಳಿಸೋಕೆ ಈ ಗೆಲುವು ಪೂರಕ ಆಗಬಹುದು. ಜೊತೆಯಲ್ಲಿ ಸಿಎಂ ಪಟ್ಟದ ಪ್ರಬಲ ಆಕಾಂಕ್ಷಿಯಾಗಿರೋ ಡಿಕೆ ಶಿವಕುಮಾರ್ ಅವರಿಗೆ ಈ ಚುನಾವಣೆಯಲ್ಲಿ ಹಿನ್ನಡೆ ಆಗಿದೆ ಅನ್ನೋ ವಿಶ್ಲೇಷಣೆಗಳು ಕೂಡ ಕೇಳಿ ಬರ್ತಾ ಇವೆ. ಡಿಕೆಶಿಗೆ ಆಘಾತ ತಂದ ಫಲಿತಾಂಶ. ಲೋಕಸಭೆಯ ಕರ್ನಾಟಕ ರಿಸಲ್ಟ್ ಸಿಎಂ ಪಟ್ಟದ ಪ್ರಬಲ ಆಕಾಂಕ್ಷಿಯಾಗಿದ್ದ ಡಿಕೆ ಶಿವಕುಮಾರ್ ಅವರಿಗೆ ಶಾಕ್ ಕೊಟ್ಟಿದೆ. ಕಾಂಗ್ರೆಸ್ 9 ಸೀಟ್ ಗೆದ್ದರೂ ಕೂಡ ಡಿಕೆ ಪ್ರಾಬಲ್ಯ ಇರೋ ಕ್ಷೇತ್ರಗಳಲ್ಲೆಲ್ಲ ಕಾಂಗ್ರೆಸ್ ಸೋತಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಅಬ್ಬರಿಸಿದ್ದ ಕೆಪಿಸಿಸಿ ಅಧ್ಯಕ್ಷರು ಆಗಿರೋ ಡಿಸಿಎಂ ಡಿಕೆ ಶಿವಕುಮಾರ್ ವಿಧಾನಸಭೆಯಲ್ಲಿ ಕಾಂಗ್ರೆಸ್ 135 ಸ್ಥಾನಗಳನ್ನು ಗೆಲ್ಲಿಸುವಲ್ಲಿ ದೊಡ್ಡ ಪಾತ್ರ ನಿಭಾಯಿಸಿದ್ರು. ಪಕ್ಷ ಸಂಘಟನೆಯಲ್ಲಿ ಭಾರಿ ಪ್ರಯತ್ನ ಹಾಕಿ ಕೆಲಸ ಮಾಡಿದ್ರು. ಆದರೆ ಈಗ ಡಿಕೆಗೆ ತಮ್ಮನ ಸಮಸ್ಯೆ ಶುರುವಾಗಿದೆ. ಡಿಕೆಗೆ ಆತ್ಮಬಲ, ಬಾಹುಬಲ ಹೀಗೆ ಎಲ್ಲವೂ ಆಗಿದ್ದ ಸ್ವತಃ ಡಿಕೆ ಶಿವಕುಮಾರ್ ತಮ್ಮ ಡಿಕೆ ಸುರೇಶ್ ಅವರೇ ಸೋತು ಹೋಗಿದ್ದಾರೆ. ಡಿಕೆ ಶಿವಕುಮಾರ್ ಮತ್ತು ದೇವೇಗೌಡ ಕುಟುಂಬದ ನಡುವೆ ಇದು ಪ್ರತಿಷ್ಠೆಯ ಸ್ಪರ್ಧೆಯಾಗಿತ್ತು. ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಗೆಲ್ಲಲೇಬೇಕು ಅನ್ನೋ ಹಠಕ್ಕೆ ಬಿದ್ದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ದಾಳವನ್ನ ಉರುಳಿಸಿಬಿಟ್ರು. ಅಳಿಯ ಡಾಕ್ಟರ್ CN ಮಂಜುನಾಥ್ರನ್ನ ಡಿಕೆ ಸುರೇಶ್ ವಿರುದ್ಧ ಚಾಣಾಕ್ಷತನದಿಂದ ಜೆಡಿಎಸ್ ಚಿಹ್ನೆ ಬದಲಾಗಿ ಬಿಜೆಪಿ ಚಿಹ್ನೆಯಲ್ಲಿ ಕಣಕ್ಕಿಳಿಸಿದ್ರು. ಉದ್ದೇಶ ಏನಾಗಿತ್ತು? ನಗರ ಭಾಗದ ಮತಗಳಿಗೆ ಜೆಡಿಎಸ್ ಚಿಹ್ನೆಗಿಂತ, ಅಂದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ನಗರ ಭಾಗದ ಒಂದಷ್ಟು ಪ್ರದೇಶಗಳು ಕೂಡ ಬರ್ತಾವಲ್ಲ, ಅಲ್ಲೆಲ್ಲ ಬಿಜೆಪಿ ಬೆಟರ್ ಅಪೀಲಿಂಗ್ ಆಗಬಹುದು ಲೋಕಸಭಾ ಚುನಾವಣೆಯಲ್ಲಿ, ಮೋದಿ ಕೂಡ ಕಣದಲ್ಲಿರ್ತಾರಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಜೆಡಿಎಸ್ ಟಿಕೆಟ್ ಬದಲಾಗಿ ಅವ್ರನ್ನ ಬಿಜೆಪಿ ಟಿಕೆಟ್ನಲ್ಲಿ ಕಣದಲ್ಲಿ ಇಳಿಸಲಾಗಿತ್ತು. ಈ ಮೂಲಕ 5ನೇ ಬಾರಿಗೆ ಎರಡೂ ಕುಟುಂಬಗಳು ಮುಖಾಮುಖಿಯಾಗಿದ್ವು. 2019ರಲ್ಲಿ ಕಾಂಗ್ರೆಸ್ ಎಲ್ಲ ಕಡೆ ಮಣ್ಣು ಮುಕ್ಕಿದ್ರು. ಡಿಕೆ ಸುರೇಶ್ ಕಾಂಗ್ರೆಸ್ನ ಏಕೈಕ ಸಂಸದರಾಗಿದ್ದರು. ಹೀಗಿದ್ರೂ ಕೂಡ ಈ ಬಾರಿ ಡಿಕೆ ಬ್ರದರ್ಸ್ ಭದ್ರಕೋಟೆಯಾಗಿದ್ದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಸುರೇಶ್ ಸೋಲು ಕಂಡಿದ್ದಾರೆ. ಇದು ಡಿಕೆಗೆ ದೊಡ್ಡ ಪೆಟ್ಟನ್ನು ಕೊಟ್ಟಿದೆ. ಇದಿಷ್ಟೇ ಅಲ್ಲದೆ ಡಿಕೆ ಹಿಡಿತಾ ಇರೋ ಹಳೆ ಮೈಸೂರು ಭಾಗದಲ್ಲೂ ಕೂಡ ಕಾಂಗ್ರೆಸ್ 1 ಸೀಟು ಗೆದ್ದಿಲ್ಲ.
ಒಕ್ಕಲಿಗ ಬೆಲ್ಟ್ನಲ್ಲಿ ಸಹಜವಾಗಿ ಡಿಕೆ ಬ್ರದರ್ಸ್ದು ಪ್ರಾಬಲ್ಯ ಇದೆ ಅಂತ ಹೇಳಲಾಗ್ತಿತ್ತು. ಆದರೆ ಈ ಬಾರಿ ಒಕ್ಕಲಿಗ ಬೆಲ್ಟ್ನ ಹಾಸನ ಲೋಕಸಭಾ ಕ್ಷೇತ್ರವೊಂದನ್ನು ಬಿಟ್ಟರೆ, ಅದು ಕೂಡ ಪ್ರಜ್ವಲ್ ರೇವಣ್ಣದಲ್ಲಿ ಪೆನ್ ಡ್ರೈವ್ ಲೀಕ್ ಆಗಿತ್ತಲ್ಲ, ಅದೊಂದು ಕೇಸ್ ಬೇರೆ ಇತ್ತು. ಅದು ಕಾಂಟ್ರಿಬ್ಯೂಟ್ ಮಾಡಿರೋ ಲಕ್ಷಣ ಇದೆ, ಯಾಕಂದರೆ ಬಹಳ ದೊಡ್ಡ ಅಂತರದಲ್ಲಿ ಗೆದ್ದಿಲ್ಲ. ಪ್ರಜ್ವಲ್ ಕೂಡ ಹಲವಾರು ಸುತ್ತು ಮುನ್ನಡೆಯಲ್ಲಿದ್ದರು. 40,000 ಚಿಲ್ಲರೆ ಹೋಟೆಲ್ ಸೋತಿರೋದು. ಬಹುಶಃ ಜಸ್ಟ್ ವೋಟಿಂಗಿಂತ ಮುಂಚೆ ಪ್ರಜ್ವಲ್ರ ಪೆನ್ ಡ್ರೈವ್ ಲೀಕ್ ಆಗಿಲ್ಲ ಅಂದಿದ್ದರೆ ಹಾಸನ ಕೂಡ ಗೆದ್ದು ಬಿಡ್ತಾ ಇದ್ದಾರೆ JDSನವರು. ಬಟ್ ಅದನ್ನು ಕಾಂಗ್ರೆಸ್ ಗೆಲ್ತು ಹೇಗೋ. ಅದನ್ನು ಬಿಟ್ಟರೆ ಬೇರೆಲ್ಲೂ ಕೂಡ ಗೆದ್ದಿಲ್ಲ. ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಮೈಸೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವು ದಾಖಲಿಸಿದರೆ ಕೋಲಾರ ಹಾಗೂ ಮಂಡ್ಯ JDS ಪಾಲಾಗಿದೆ. ಅದರಲ್ಲೂ ಬೆಂಗಳೂರಿನ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿ ಬೆಂಗಳೂರಿನ ಪ್ರಭಾವಿ ನಾಯಕರಾದ ರಾಮಲಿಂಗಾರೆಡ್ಡಿ, NA ಹ್ಯಾರಿಸ್, M ಕೃಷ್ಣಪ್ಪ, ಬೈರತಿ ಸುರೇಶ್, ಜಮೀರ್ ಅಹಮದ್ ಖಾನ್ ಹಾಗೂ ಕೃಷ್ಣ ಬೈರೇಗೌಡ ಅವರನ್ನ ಸೈಡ್ಲೈನ್ ಮಾಡಿ DKಶಿ ಬೆಂಗಳೂರಿನ ಉಸ್ತುವಾರಿ ತಗೊಂಡಿದ್ರು. ಆದರೆ ಈಗ ಬೆಂಗಳೂರಿನ ಅಭ್ಯರ್ಥಿಗಳನ್ನು ಗೆಲ್ಲಿಸುವಲ್ಲಿ ವಿಫಲರಾಗಿದ್ದಾರೆ. ಈ ಮೂಲಕ ಒಂದು ರೀತಿ ಬೆಂಗಳೂರಲ್ಲೂ ಕೂಡ DK ಬ್ರದರ್ಸ್ ಅಡ್ಮಿನಿಸ್ಟ್ರೇಟಿವ್ ಪವರ್ಗೆ ಪೆಟ್ಟು ಬಿದ್ದಿದೆ. ಹೀಗಾಗಿ KPCC ಅಧ್ಯಕ್ಷರು ಆಗಿರೋ DCM DK ಶಿವಕುಮಾರ್ ಅವರಿಗೆ ಇದು ಭಾರಿ ಹಿನ್ನಡೆ. ಒಂದು ಕಡೆ DKಗೆ ಹಿನ್ನಡೆಯಾದರೆ ಮತ್ತೊಂದು ಕಡೆ CM ಸಿದ್ದರಾಮಯ್ಯ ತೀರಾ ಯಶಸ್ಸು ಪಡೆದೇ ಹೋದರೂ ಕೂಡ ವರ್ಚಸ್ಸನ್ನು ಕಾಪಾಡಿಕೊಂಡಿದ್ದಾರೆ. ಜೊತೆಗೆ DK ಬ್ರದರ್ಸ್ಗೆ ಹಿನ್ನಡೆಯಾಗಿರೋದ್ರಿಂದ ಪಕ್ಷದ ಒಳಗೆ ಅವರು ಎದುರಾಳಿಗಳಾಗಿರೋದ್ರಿಂದ, ಇಂಟರ್ನಲ್ ಕಾಂಪಿಟೇಟರ್ಸ್ ಅವರು ಆಗಿರೋದ್ರಿಂದ ಅವ್ರಿಗೆ ಹಿನ್ನಡೆ ಆಗಿರೋದು ಸಿದ್ದರಾಮಯ್ಯಗೆ ಎಕ್ಸ್ಟ್ರಾ ಪಾಯಿಂಟ್ಸನ್ನು, ಎಕ್ಸ್ಟ್ರಾ ಬೂಸ್ಟನ್ನು ಒಳಗಿಂದೊಳಗೆ ಈಗ ತಂದುಕೊಡುತ್ತೆ. ಸಿದ್ದರಾಮಯ್ಯಗೆ ಮಿಶ್ರ ಫಲ. ಮೈಸೂರು ಕ್ಷೇತ್ರದಲ್ಲಿ ಯದುವೀರ್ ಗೆಲ್ತಾರೆ ಅನ್ನೋದು ಬಹುತೇಕ ಎಲ್ರಿಗೂ ಕೂಡ ಕ್ಲಾರಿಟಿ ಇತ್ತು. ಹೀಗಿದ್ರೂ ಇದು ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರ ಆಗಿದ್ದರಿಂದ, ಅಲ್ಲದೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರ ಆಪ್ತನೇ ಆದ M ಲಕ್ಷ್ಮಣ್ ನಿಂತಿದ್ರಿಂದ ಅವ್ರನ್ನ ಗೆಲ್ಲಿಸಿಕೊಳ್ಳೋಕೆ ಆಗದೇ ಇರೋದು CMಗೆ ಒಂದು ರೀತಿ ವೈಫಲ್ಯ ಅಂತ ಹೇಳ್ಬೋದು. ಆದರೆ ಕಾಂಗ್ರೆಸ್ ವಕ್ತಾರನಾಗಿದ್ದ ಸಾಮಾನ್ಯ ಕಾರ್ಯಕರ್ತ M ಲಕ್ಷ್ಮಣ್ಗೆ 6.3 ಲಕ್ಷಕ್ಕೂ ಅಧಿಕ ಮತಗಳು ಸಿಕ್ಕಿವೆ. ಇದು CM ಸಿದ್ದರಾಮಯ್ಯ ಪ್ರಭಾವದಿಂದಲೇ ಅಂತ ಒಂದಷ್ಟು ಪಾಯಿಂಟ್ಸ್ ಅನ್ನು ಅವರಲ್ಲಿ ಗಳಿಸಬಹುದು. ಅಷ್ಟರ ಮಟ್ಟಿಗೆ CM ಯಶಸ್ವಿಯಾಗಿದ್ದಾರೆ. ಜೊತೆಗೆ ಹಳೆ ಮೈಸೂರು ಭಾಗದ ಚಾಮರಾಜನಗರ ಕ್ಷೇತ್ರದಲ್ಲಿ ಸಚಿವ HC ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ ಕೂಡ ಗೆದ್ಕೊಂಡ್ಬಂದಿದ್ದಾರೆ. ಆ ಕ್ರೆಡಿಟ್ ಕೂಡ CM ಸಿದ್ದರಾಮಯ್ಯಗೆ ಸಿಗುತ್ತೆ. ಸಿದ್ದರಾಮಯ್ಯ ಅವರ ವರುಣಾ ಕಾನ್ಸ್ಟಿಟ್ಯೂನ್ಸಿ ಈ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೇ ಬರುತ್ತೆ. ಅತ್ತ ಕಲ್ಯಾಣ ಕರ್ನಾಟಕದ ಬಳ್ಳಾರಿ ಹಾಗೂ ಉತ್ತರ ಕರ್ನಾಟಕದ ಕೆಲ ಭಾಗಗಳಲ್ಲಿ CM ಸಿದ್ದರಾಮಯ್ಯ ಮಾಡಿದ ಪ್ರಚಾರ, ಜೊತೆಗೆ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಆ ಭಾಗದವರೇ ಆಗಿರೋದ್ರಿಂದ ಅದೆಲ್ಲವೂ ಸೇರಿ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗಿದೆ. ಹೀಗಾಗಿ ಪವರ್ ಪಾಲಿಟಿಕ್ಸ್ ನಲ್ಲಿ ತಾಳೆ ಮಾಡಿ ಅನ್ನೋರೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ಈ ಎಲೆಕ್ಷನ್ ರಿಸಲ್ಟ್ ಬಳಿಕ DKಯ ಸ್ಟಾಕ್ಸ್ ನ ವ್ಯಾಲ್ಯೂ ಡೌನ್ ಆಗಿದೆ, ಸಿದ್ದರಾಮಯ್ಯ ಸ್ಟಾಕ್ಸ್ ನ ವ್ಯಾಲ್ಯೂ ಜಾಸ್ತಿ ಆಗಿದೆ. ಸಿದ್ದು ಕುರ್ಚಿ ಭದ್ರ, DK ಅತಂತ್ರ. ಈ ಪ್ರತಿಕೂಲ ಫಲಿತಾಂಶದಿಂದ ಸದ್ಯ ರಾಜ್ಯ ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯ ವರ್ಚಸ್ಸು ಜಾಸ್ತಿ ಆಗಿದೆ. ಲೋಕಸಭಾ ಚುನಾವಣೆ ನಂತರ ಸಿದ್ದು CM ಸ್ಥಾನ ಬಿಡಬಹುದು, DKಶಿ ಮುಖ್ಯಮಂತ್ರಿ ಆಗಬಹುದು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಈ ರಿಸಲ್ಟ್ ನಿಂದ ಸಿದ್ದು ಕುರ್ಚಿ ಭದ್ರವಾಗಿದೆ ಅಂತಾನೆ ವಿಶ್ಲೇಷಣೆ ಮಾಡಬಹುದು. DK CM ಸ್ಥಾನ ಆ ಕಡೆಗಿರಲಿ, DCM ಸ್ಥಾನಕ್ಕೂ ಅಭದ್ರತೆ ಎದುರಾಗಿದೆ. ಯಾಕಂದ್ರೆ ಹೆಚ್ಚುವರಿ DCM ಹುದ್ದೆ ಸೃಷ್ಟಿ ಸಂಬಂಧ ಕಾಂಗ್ರೆಸ್ನಲ್ಲಿ ಮತ್ತೆ ಚರ್ಚೆ ಆರಂಭ ಆಗಿದೆ. ಜಾತಿ ಸಮೀಕರಣದ ಅಡಿಯಲ್ಲಿ ಸ್ಥಳೀಯ ಚುನಾವಣೆಗಳಿಗೆ ಪಕ್ಷವನ್ನ ಸಜ್ಜುಗೊಳಿಸೋಕೆ ಸಮುದಾಯವಾರು DCM ಸ್ಥಾನ ಕೊಡಬೇಕು ಅನ್ನೋ ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಲೋಕಸಭಾ ಚುನಾವಣೆಗೂ ಮುನ್ನವೇ ಈ ಒತ್ತಡ ಸೃಷ್ಟಿಯಾಗಿತ್ತು. ಆದರೆ ಹೆಚ್ಚುವರಿ DCMಗಳ ನೇಮಕದಿಂದ ತಮ್ಮ ಮಹತ್ವ ಕಮ್ಮಿಯಾಗುತ್ತೆ ಅನ್ನೋ ಕಾರಣಕ್ಕೆ ಹಾಲಿ DCM DK ಶಿವಕುಮಾರ್ ವಿರೋಧ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಚರ್ಚೆ ಜೋರಾದಾಗ ಹೈಕಮಾಂಡ್ ನಿಂದ ಸೂಚನೆ ಕೊಡಿಸಿ ರಾಜ್ಯ ನಾಯಕರ ಬಾಯಿ ಮುಚ್ಚಿಸುವಲ್ಲಿ ಶಿವಕುಮಾರ್ ಯಶಸ್ವಿಯಾಗಿದ್ರು. ಈಗ ಪರಿಸ್ಥಿತಿ ಸ್ವಲ್ಪ ಚೇಂಜ್ ಆಗಿದೆ. ಪಾರ್ಲಿಮೆಂಟ್ ಎಲೆಕ್ಷನ್ ಫಲಿತಾಂಶ DK ಶಿವಕುಮಾರ್ಗೆ ವೈಯಕ್ತಿಕವಾಗಿ ಹಿನ್ನಡೆ ತಂದಿದೆ. ಇದೇ ಸಂದರ್ಭ ಬಳಸಿಕೊಂಡು DCM ಹುದ್ದೆಗಳಿಗೆ ಹಕ್ಕು ಮಂಡಿಸುವುದು ರಾಜ್ಯ ನಾಯಕರ ಯೋಜನೆ. ಈ ನಿಟ್ಟಿನಲ್ಲಿ ಈಗ ಆಲ್ರೆಡಿ ತೆರೆಮರೆಯಲ್ಲಿ ಹಲವು ತಯಾರಿ ಆರಂಭ ಆಗಿದೆ. KPCC ಅಧ್ಯಕ್ಷ ಸ್ಥಾನ ಮಾತ್ರ ಅಬಾಧಿತ, DKಗೆ ಅದೊಂದು ಗ್ಯಾರಂಟಿ ಇದ್ದೇ ಇರುತ್ತೆ ಅನ್ನೋ ರೀತಿ ಹೇಳಲಾಗ್ತಾ ಇದೆ. ಪಕ್ಷದ ಸಾರಥ್ಯ ವಹಿಸಿ 3 ವರ್ಷ ಪೂರೈಸಿರೋ ಶಿವಕುಮಾರ್ ಲೋಕಸಭಾ ಚುನಾವಣೆ ಬಳಿಕ ಅಧ್ಯಕ್ಷ ಪದವಿ ಬಿಟ್ಟು ಕೂಡ ಲೆಕ್ಕಾಚಾರದಲ್ಲಿದ್ದರು. ಆದರೆ ಮಳೆಗಾಲ ಮುಗಿದ ಬಳಿಕ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ BBMP ಚುನಾವಣೆಗಳು ಎದುರಾಗುವ ನಿರೀಕ್ಷೆ ಇದೆ. ಹೀಗಾಗಿ ಈ ಚುನಾವಣೆಗಳಲ್ಲೂ ಶಿವಕುಮಾರ್ ಅವರೇ ಸಾರಥಿಯಾಗಿ ಪಕ್ಷವನ್ನ ಮುನ್ನಡೆಸಲಿದ್ದಾರೆ ಅಂತ ಕಾಂಗ್ರೆಸ್ ಮೂಲಗಳು ಹೇಳ್ತಾ ಇವೆ. ಕೆಲಸ ಮಾಡೋಕೆ ಸುಮಾರು ಇರುತ್ತಲ್ಲ, DK ಗಟ್ಟಿಮುಟ್ಟಾಗಿದ್ದಾರೆ ಮಾಡ್ಲಿ ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಾರ್ಟಿ ಇದ್ದಂಗೆ ಕಾಣಿಸ್ತಾ ಇದೆ. ಕಲ್ಯಾಣ ಕರ್ನಾಟಕ ಖರ್ಗೆ ಶಿಷ್ಯರ ಕಮಾಲ್. ಕರ್ನಾಟಕದಲ್ಲಿ DK ಸಿದ್ದರಾಮಯ್ಯ ಇಬ್ರು ಕೂಡ ಅಂತ ಬಿಗ್ ಬ್ಯಾಂಗ್ ಇಂಪ್ಯಾಕ್ಟ್ ಮಾಡದೆ ಹೋದ್ರು ರಾಜ್ಯ ರಾಜಕಾರಣದಿಂದ ದೂರವೇ ಇರುವ ಕಾಂಗ್ರೆಸ್ ಹೈಕಮಾಂಡ್ ನ ಮಲ್ಲಿಕಾರ್ಜುನ ಖರ್ಗೆ, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೈದರಾಬಾದ್ ಕರ್ನಾಟಕ ಭಾಗದ ಅಥವಾ ಕಲ್ಯಾಣ ಕರ್ನಾಟಕ ಭಾಗದ ಯಶಸ್ಸಿನ ಕ್ರೆಡಿಟ್ ನಲ್ಲಿ ಪಾಲ್ ತಗೋಬಹುದು. ಲೋಕಸಭಾ ಚುನಾವಣೆಗಾಗಿ ಹೆಣದ ತಂತ್ರದಲ್ಲಿ ಖರ್ಗೆ ಸಕ್ಸಸ್ ಆಗಿದ್ದಾರೆ. ರಾಜ್ಯದ 7 ಜಿಲ್ಲೆಗಳಿಗೆ ಕಲ್ಯಾಣ ಕರ್ನಾಟಕ ಮೀಸಲಾತಿ
ಸಿಗೋದಕ್ಕೆ ಕೆಲಸ ಮಾಡಿದ್ದ ಖರ್ಗೆ ಈ ಭಾಗದ 5 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳುವಲ್ಲಿ ಸಫಲರಾಗಿದ್ದಾರೆ. ಕಲಬುರಗಿಯಲ್ಲಿ ಖರ್ಗೆ ಅವರ ಅಳಿಯ ಡಾಕ್ಟರ್ ರಾಧಾಕೃಷ್ಣ, ರಾಯಚೂರಿನಲ್ಲಿ ಕುಮಾರ ನಾಯಕ್, ಬೀದರ್ನಲ್ಲಿ ಸಾಗರ್ ಖಂಡ್ರೆ, ಕೊಪ್ಪಳದಲ್ಲಿ ರಾಜಶೇಖರ ಹಿಟ್ನಾಳ್ ಹಾಗೂ ಬಳ್ಳಾರಿಯಲ್ಲಿ ಈ ತುಕಾರಾಂ ಎಲ್ಲರೂ ಬಿಜೆಪಿಯ ಘಟಾನುಘಟಿಗಳನ್ನ ಸೋಲಿಸಿ ಎಂಪಿಗಳಾಗಿ ಲೋಕಸಭೆಗೆ ಹೋಗ್ತಾ ಇದ್ದಾರೆ. ಈ ಮೂಲಕ ರಾಜ್ಯ ರಾಜಕಾರಣದಲ್ಲಿ ತಮ್ಮದಿನ್ನೂ ನಡೆಯುತ್ತೆ ಅನ್ನೋ ಸಂದೇಶವನ್ನ ಖರ್ಗೆ ರವಾನೆ ಮಾಡಿದ್ದಾರೆ. ಕ್ಷೇತ್ರ ಗೆಲ್ಲಿಸಲಾಗದ ಸಚಿವರ ತಲೆದಂಡ. ಹೈಕಮಾಂಡ್ ಈ ಮೊದಲೇ ಸಚಿವರಿಗೆ ತಮ್ಮ ಕ್ಷೇತ್ರಗಳನ್ನ ಗೆಲ್ಲಿಸಿಕೊಂಬರೋ ಟಾಸ್ಕ್ ಅನ್ನ ಕೊಟ್ಟಿತ್ತು. ಒಂದು ವೇಳೆ ವಿಫಲರಾದ್ರೆ ತಲೆದಂಡ ಅನ್ನೋ ಎಚ್ಚರಿಕೆಯನ್ನ ಕೂಡ ಕೊಟ್ಟಿತ್ತು. ಈಗ ಅದಕ್ಕೆ ಕಾಲ ಸನ್ನಿಹಿತ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಲವು ಕ್ಷೇತ್ರಗಳಲ್ಲಿ ಸಚಿವರೇ ಕಣಕ್ಕಿಳಿಬೇಕು ಅಂತ ಸೂಚನೆ ಬಂದಿತ್ತು. ಬಹುತೇಕರು ಅದಕ್ಕೆ ಹಿಂದೇಟು ಹಾಕಿದ್ರು. ಆಗ ಸ್ಪರ್ಧೆ ಮಾಡಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಗೆಲ್ಲಿಸ್ಕೊಂಡ್ ಬರಬೇಕು ಅನ್ನೋ ಟಾಸ್ಕ್ ಅನ್ನ ಕೊಡ್ಲಾಯ್ತು. ಟಾಸ್ಕ್ ಸ್ವೀಕರಿಸಿದ ಸಚಿವರು ತಮ್ಮ ಕುಟುಂಬದ ಕುಡಿಗಳನ್ನೇ ಕಣಕ್ಕಿಳಿಸುವುದರ ಜೊತೆಗೆ ಗೆಲುವಿಗೆ ಪ್ರತಿಷ್ಠೆಯನ್ನ ಕೂಡ ಪಣಕ್ಕಿಟ್ಟಿದ್ರು. ಒಟ್ಟಾರೆ 10 ಸಚಿವರು ತಮ್ಮ ಕುಟುಂಬದ ಸದಸ್ಯರನ್ನ ಸ್ಪರ್ಧೆಗಿಳಿಸಿದ್ರು. ಅದರಲ್ಲಿ 5 ಜನ ಗೆದ್ದಿದ್ರೆ 5 ಸೋತಿದ್ದಾರೆ. ಮತ್ತೊಂದು ಕಡೆ ಕೆಲವು ಸಚಿವರ ಕಾರ್ಯವೈಖರಿ ಬಗ್ಗೆ ಅಪಸ್ವರ ಕೂಡ ಕೇಳಿಬಂದಿದೆ. ಇದೆಲ್ಲವೂ ಫಲಿತಾಂಶದ ರೂಪದಲ್ಲಿ ಪರಿಣಾಮ ಬೀರೋ ಸಾಧ್ಯತೆ ಇದೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ.